ಇನ್ನು ಪಹಲ್ಗಾಮ್ನಲ್ಲಿ ರಕ್ತ ಹರಿಸಿದ್ದಂಥ ನರರಾಕ್ಷಸರು ಎಲ್ಲಿದ್ದಾರೆ? ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದು ಹಾಕಿದಂಥ ನರರಾಕ್ಷಸರು ಎಲ್ಲಿ ಹೋದ್ರು ಅನ್ನೋದೇ ಪ್ರಶ್ನೆಯಾಗಿದೆ. ಬೈಸರನ್ ಕಣಿವೆಯಿಂದ ಎಲ್ಲಿಗೆ ಹೋದ್ರು ಆ ರಕ್ತ ಪಿಪಾಸುಗಳು? ಭಯೋತ್ಪಾದಕರ ಹೆಜ್ಜೆಯನ್ನ ಭೇದಿಸೋದಕ್ಕೆ ಭಾರತೀಯ ಸೇನೆ ರೆಡಿಯಾಗಿದೆ. ದಕ್ಷಿಣ ಕಾಶ್ಮೀರದ ಅರಣ್ಯ ಭಾಗದಲ್ಲಿ ಆ ಉಗ್ರರು ಅಡಗಿದ್ದಾರೆ ಅನ್ನೋದು ಭಾರತದ ಸೇನೆಗೆ ಮಾಹಿತಿ ಸಿಕ್ಕಿದೆ. ಕುಲ್ಗಾಮ್ನ ಅರಣ್ಯಗಳ ನಡುವೆ ಉಗ್ರರ ವಾಸಸ್ಥಾನವನ್ನ ಬದಲಿಸಲಾಗಿದೆ. ಉಪಗ್ರಹಗಳಿಗೂ ಕೂಡ ಸಿಗದೆ ಇರುವಂತಹ ರೀತಿಯಲ್ಲಿ, ಡ್ರೋನ್ಗೂ ಕೂಡ ನುಗ್ಗಲಾಗದಂತಹ ಕಡೆಗಳಲ್ಲಿ ಆ ಉಗ್ರರು ಈಗ ವಾಸ ಆಗಿದ್ದಾರೆ. ಕಾಡುಗಳ ಮಧ್ಯೆ ಇಂಡಿಯನ್ ಸೋಲ್ಜರ್ಸ್ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೂಂಬಿಂಗ್ ಅನ್ನ ನಿರಂತರವಾಗಿ ಮುಂದುವರಿಸಲಾಗಿದೆ. ಉಗ್ರರ ಹೆಜ್ಜೆ ಗುರುತುಗಳನ್ನ ಹುಡುಕಿ ಭಾರತೀಯ ಸೇನೆ ಹೊರಟಿದೆ. ಯಾವುದೇ ಕಾರಣಕ್ಕೂ ಕೂಡ ಉಗ್ರರನ್ನ ಮಟ್ಟ ಹಾಕದೆ ಬಿಡೋದಿಲ್ಲ ಅಂತ ಹೇಳಿ ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮಂಜು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಂಜು, ಇದೀಗ ಆ ಒಂದು ಉಗ್ರರು ರಕ್ತ ಪಿಪಾಸುಗಳನ್ನ ಹುಡುಕಿ ಭಾರತೀಯ ಸೇನೆ ಹೊರಟಿದೆ. ಅವ್ರು ಎಲ್ಲಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುವಂತಹ ಡೀಟೇಲ್ಸ್ ಸಿಕ್ಕಿದೆ, ಜೊತೆಗೆ ಕಾರ್ಯಾಚರಣೆ ಹೇಗೆ ಮುಂದುವರಿತಾ ಇದೆ? ಮಧು, ಈ ನಿನ್ನೆಯ ತನಕವೂ ಕೂಡ ನಾರ್ತ್ ಕಾಶ್ಮೀರ್ ಭಾಗದ ಹಲವು ಜಿಲ್ಲೆಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು. ಜೊತೆಗೆ ಅಲ್ಲಿ ಉಗ್ರರ ಮನೆಗಳನ್ನು, ಉಗ್ರರು ಈ ಹಿಂದೆ ಇದ್ದು ತಂಗಿದ್ದು ಹೋಗಿದ್ದಂಥ ಮನೆಗಳನ್ನು ನೆಲಸಮ ಕೂಡ 9 ಮನೆಗಳನ್ನು ನೆಲಸಮ ಕೂಡ ಮಾಡಿ ಆಗಿದೆ. ಮತ್ತು ಇನ್ನೊಂದು ಕಡೆ ಒಂದು ತಂಡ, ಅವರು ಯಾರ್ಯಾರು ಈ ಚಟುವಟಿಕೆಗಳಿದ್ದು ಸ್ಲೀಪರ್ ಸೆಲ್ಗಳಾಗಿ ಯಾರು ಕೆಲಸ ಮಾಡ್ತಾಯಿದ್ರು ಅವರು ಎಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಹೆಚ್ಚು ಕಡಿಮೆ 1-1.5 ಸಾವಿರ ಜನರನ್ನು ಒಂದು ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇದು ಒಂದು ಕಡೆ. ಎರಡನೇದು, ಪ್ರಮುಖವಾಗಿ ಉತ್ತರ ಕಾಶ್ಮೀರದ ಎಲ್ಲ ಭಾಗಗಳನ್ನು ಜಾಲಾಡಿ ಆಗಿದೆ. ಅಲ್ಲಿ ಸೇನೆ ಭದ್ರತೆಗೆ ಸೇನೆಯನ್ನು ಕೂಡ ಒಂದು ಹಂತದಲ್ಲಿ ನಿಯೋಜನೆ ಆಗಿದೆ. ಉಳಿದಂತೆ ಪ್ರಮುಖವಾಗಿ ಅಗತ್ಯವಾಗಿರುವಂಥದ್ದು ದಕ್ಷಿಣ ಕಾಶ್ಮೀರ, ಆ ಭಾಗದ ಪುಲ್ವಾಮಾ ಇರ್ಬೋದು, ಕಿಶ್ತವಾರ್ ಇರ್ಬೋದು, ಇಲ್ಲಿ ಹೆಚ್ಚು ಉಗ್ರರ ಚಟುವಟಿಕೆಗಳ ಕೇಂದ್ರ ತಾಣಗಳು ಇರುವಂಥದ್ದು. ಇಲ್ಲೂ ಕೂಡ ಸೇನೆ ಪ್ರಮುಖವಾಗಿ ಈಗ ಟಾಸ್ಕ್ ತೆಗೆದುಕೊಂಡಿರುವಂಥದ್ದೇ ಅದೇ. ಅಲ್ಲಿ ಆ ಕಾಡಿನ ಭಾಗದಲ್ಲಿ ಎಲ್ಲಿಂದ ಬಂದರು ಇವರು, ಹೆಚ್ಚು ಕಡಿಮೆ 20-22 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದಿದ್ದಾರೆ ಈ ಉಗ್ರರು, ದಾಳಿಕೋರರು. ಮೊನ್ನೆ ಏನು ದಾಳಿ ಮಾಡಿ ಪಹಲ್ಗಾಮ್ ಘಟನೆಗೆ ಕಾರಣರಾದರು, ಅದೇ ಜಾಡಿನಲ್ಲಿ ಹೊರಟಿರುವಂಥದ್ದು. ಯಾಕಂದರೆ ಇಬ್ಬರು ಉಗ್ರರು ಆ ಕಡೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಚಿಂಗ್ ಆಪರೇಷನ್ ಮತ್ತು ಕೂಂಬಿಂಗ್ ನಡೀತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಅಲ್ಲಿ 4 ಬಂದಂತಹ ದುಷ್ಟರು 4 ಭಾಗಗಳಲ್ಲಿ ಫೈರಿಂಗ್ ಮಾಡಿ 4 ಭಾಗಗಳಲ್ಲಿ ಚದುರಿದ್ದಾರೆ ಅನ್ನುವಂಥದ್ದು. ಯಾರ್ಯಾರು ಯಾವ ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ಹಿಡಿದು ಆ ಒಂದು ನೆಲೆಯಲ್ಲೇ ಈಗ ಜಾಡನ್ನು ಹಿಡಿದು ಹೊರಟಿರುವಂಥದ್ದು. ಇದರ ಜೊತೆಗೆ ಬಂದಂಥ ಇಬ್ಬರು ದಾಳಿಕೋರರು ಏನಿದ್ದಾರೆ ಅದರಲ್ಲಿ ಪ್ರವಾಸಿಗರ 2 ಮೊಬೈಲ್ ಕೂಡ ಸ್ನ್ಯಾಚ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸ್ನ್ಯಾಚ್ ಆಗಿರೋ ಮೊಬೈಲ್ಗೂ ಕೂಡ ಟೆಕ್ನಿಕಲ್ ಟೀಮ್, ತನಿಖಾ ತಂಡ ಹಿಂದೆ ಬಿದ್ದಿದೆ, ಎಲ್ಲಿ ಇದ್ದಾರೆ ಎಲ್ಲಿ ಏನು ಅನ್ನೋದು. ಆದರೆ ಅವು ಸ್ವಿಚ್ ಆಫ್ ಆಗಿದೆ. ಅದನ್ನು ಹೊರತಾಗಿ ಲೊಕೇಶನ್ ಟ್ರ್ಯಾಕ್ ಮಾಡುವಂಥದ್ದು, ಯಾವ ಭಾಗದಲ್ಲಿ ಯಾವ ಮಾರ್ಗದಲ್ಲಿ ಹೋಗಿರ್ಬೋದು ಅಂತ ಒಂದು ಹಂತದವರೆಗೂ ಅದು ಲೊಕೇಶನ್ ಎಲ್ಲಿ ಡ್ರಾಪ್ ಆಗಿರುತ್ತೆ ಅಲ್ಲಿ ತನಕ ಸಿಗುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಟೆಕ್ನಿಕಲಿ ಕೂಡ ಮುಂದೆ ಹೋಗ್ತಾ ಇರುವಂಥದ್ದು. ಈ ಕಡೆ ಕಾರ್ಯಾಚರಣೆಯನ್ನು, ಕೂಂಬಿಂಗ್ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಹಾಗಾಗಿ ಎಲ್ಲಿಯ ತನಕ ಕ್ಲೀನ್ ಆಗೋದಿಲ್ವೋ ಅಲ್ಲಿಯ ತನಕ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದು ಸೇನೆ ಹೇಳ್ತಾ ಇರುವಂಥ ಮಾಹಿತಿ. ಮಧು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.